ಈಗ ಕ್ಲಾಸ್ಗೆ ಹೋಗಿ ಫುಲ್ ರೆಡಿ ಆಗಿದ್ದೀವಿ. ಪಾದ ಎಲ್ಲ ನನಗೆ ಇದೆಲ್ಲ ನೋವು, ಇದೆಲ್ಲ ಸಿಕ್ಕಾಬಡೆ ಕಾಲು ನೋವು ಆ ಥರ. ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಸಿನ್ ತಂಗಿನ ಮಮ್ಮಿ ಕಡೆಯಿಂದ ಕಸಿನ್. ಹೆಂಗೈತತೆ? ಚೆನ್ನಾಯ್ತು. ಓ ಅಮ್ಮ ಫಸ್ಟ್ ಟೈಮ್ ಮಾಡಿಸಿರೋದು ಹಿಂಗೆ. ನಮ್ಮ ಈ ಚಿಕ್ಕ ಮಗು ಎಲ್ಲೋಗ್ತಾ ಇದೀನಿ ಅಂತ ಮಾತ್ರ ಕೇಳ್ಬಿಡಿ. ಸೆಗಣಿ ತರ ಕಾಣಿಸುತ್ತೆ ಬಟ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್, ಆಲ್ಮೋಸ್ಟ್ 3-4 ಡೇಸಿಂದ ವೀಡಿಯೋಸ್ ಮಾಡಿರಲಿಲ್ಲ ನಾನು. ಈಗ ಕ್ಲಾಸ್ಗೆ ಹೋಗಿ ಫುಲ್ ರೆಡಿ ಆಗಿದ್ದೀವಿ. ನಾನು ಔಟ್ಫಿಟ್ ಲಿಂಕ್ ಸಿಕ್ತು ಅಂತಂದರೆ ಖಂಡಿತ ಹಾಕ್ತೀನಿ, ಇಲ್ಲದೆ ಹೋದರೆ ಇಲ್ಲ. ಆ್ಯಂಡ್ ರೀಸೆಂಟಾಗಿ ನಾನೊಂದು ಚಪ್ಪಲಿ ಕೂಡ ತೊಗೊಂಡಿದ್ದೆ. ಯಾವುದು ಕಂಫರ್ಟಬಲ್ ಆಗಿ ನನಗೆ ಕಾಲು ನೋವು ಬಡಬಾರ್ದು ಅಂತ ಹೇಳಿ ನಾನು ಈ ಚಪ್ಪಲಿನ ತೊಗೊಂಡಿದ್ದು. ಅಂತ ಏನಿಲ್ಲ, ಬೇಸಿಕ್ ನಾರ್ಮಲ್ ಪೂಮಾ ಸ್ಲಿಪ್ಪರ್ಸು. ಇದು ತುಂಬ ದೀಪ ತೊಗೊಂಡಿದ್ಲು, ತುಂಬ ಸಾಫ್ಟ್ ಅನ್ನಿಸ್ತು ನನಗೆ. ಯಾಕೋ ಸಿಕ್ಕಾಪಟ್ಟೆ ಕಾಲು ಸ್ಟ್ರೇನ್ ಆಗ್ತಿತ್ತು. ಇಲ್ಲಿ ಪಾದ ಎಲ್ಲ ನನಗೆ ಇದೆಲ್ಲ ನೋವು. ಹಾಗಾಗಿ ಸರಿ ಏನು ಮಾಡೋದು, ನಂಗೊಂದು ಪರ್ಫೆಕ್ಟ್ ಚಪ್ಪಲಿ ಬೇಕು, ಇವಾಗ ಕ್ಲಾಸ್ ಬೇರೆ ಹೋಗಬೇಕು ಅಂತ ಹೇಳಿ ಹೇಳಿದಾಗ ದೀಪ ಇದನ್ನು ಸಜೆಸ್ಟ್ ಮಾಡಿದ್ರು. ಸರಿ ಆಯ್ತು ತೊಗೊಂಡೇ ಬಿಡೋಣ ಅಂಥೇಳಿ ಆಫರಲ್ಲಿ ಅರೌಂಡ್ 1200 ಸಮಥಿಂಗ್ ಏನೋ. ಲಿಂಕನ್ನು ನಾನು ಇಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಎಲ್ಲ ಸಿಕ್ಕಾಬಡೆ ಕಾಲು ನೋವು ಆ ಥರ ಎಲ್ಲ ಯಾರು ಫೇಸ್ ಮಾಡ್ತಿದ್ದಾರೋ ಖಂಡಿತ ಈ ಚಪ್ಪಲಿನ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋಕ್ಕೆ ಇದನ್ನು ತೊಗೊಳ್ಳಿ. ಟ್ರಸ್ಟ್ ಮೀ, ಒಂಚೂರು ಕಾಲು ನೋವಿಲ್ಲ ನನಗೆ. ನಾನು ಆರಾಮಾಗಿ ನಡೀತಿದ್ದೀನಿ. ಅದರಲ್ಲೂ ಸಾಫ್ಟ್ ಬೇರೆ ಹಾಕೋತಾ ಇದ್ದೀನಲ್ಲ, ತುಂಬ ಸಾಫ್ಟಾಗಿ ಅನಿಸುತ್ತೆ ನನಗೆ ಒಂಚೂರು ಕಾಲು ನೋವುತ್ತಾ ಇಲ್ಲ. ಯಾರಿಗೆ ಪಾದ ನೋವು ಚಪ್ಪಲಿ ಹಾಕ್ಕೊಂಡು ಬೇಸಿಕಲಿ ಚಪ್ಪಲಿಯಿಂದನೇ ನಮಗೆ ಕಾಲು ನೋವು ಬರೋದು, ಓಕೆನಾ? ಮೇಯ್ನು ಯಾವ ಚಪ್ಪಲಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶೂಸ್ ಎಲ್ಲ ಹಾಕೊಂಡ್ರೆ ನಂಗೆ ಏನೂ ಆಗಲ್ಲ. ಬಟ್ ಯಾವುದೋ ಒಂದು ವೆಸ್ಟ್ ಸೈಡ್ದು ಚಪ್ಪಲಿ ಅನ್ಸುತ್ತೆ ಅದು, ಅದನ್ನು ಹಾಕ್ಕೊಂಡು ಒಳ್ಳೆ ಕಲ್ಲು ಮೇಲೆ ನಡೆದಂಗೆ, ಕಲ್ಲು ಅಲ್ಲ ಒಂಥರ ಮರ ಇರುತ್ತಲ್ಲ ಆ ಥರ ಇತ್ತು ನಾಗ ಚಪ್ಪಲಿ. ಅದರಲ್ಲಿ ನಡೆದು ಒಂಥರ ಫುಲ್ಲು ಕಾಲೆಲ್ಲ ನೋವು. ನನಗೆ ದಿನ ಎಲ್ಲ ಫುಲ್ ರಾತ್ರಿ ಎಲ್ಲ ಸ್ಟ್ರೇನ್ ಆಗ್ತಿತ್ತು ಸಿಕ್ಕಾಪಟ್ಟೆ. ನಾನು ಹೇಳ್ತಿರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಕಾಲು ನೋವಿಂದ ಯಾರು ಸಫರ್ ಮಾಡ್ತಾ ಇದ್ರೋ ಖಂಡಿತ ಒಂದ್ಸತಿ ಈ ಚಪ್ಪಲಿನ ಟ್ರೈ ಮಾಡಿ. ತುಂಬ ಸಾಫ್ಟಾಗಿ ನಮ್ಮ ಕಾಲನ್ನ ಸೇಫಾಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಈ ಬ್ಯಾಗ್ ಲಿಂಕ್ ಬೇಕಂದ್ರೂ ಕೂಡ ಇಲ್ಲಿ ಚೆಕ್ ಮಾಡಿ, ಸಿಕ್ಕಿದ್ರೆ ಹಾಕ್ತೀನಿ. ಈ ಬ್ಯಾಗೆ ಈಗ ಸದ್ಯಕ್ಕೆ ಕ್ಲಾಸಿಗೆ ತೊಗೊಂಡು ಹೋಗ್ತಾ ಇರೋದು ಝೂಕಾರ ಬ್ಯಾಗು. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಮೆಟ್ರೋಲ್ ಯಾರು ನೋಡೋ ಝೂಕ್ ಬ್ಯಾಗೇನೆ, ಬಟ್ ಆದರೆ ಈ ಥರದ್ದಿರಲ್ಲ. ಆಫೀಸ್ ವೇರಿಂದು, ಆಫೀಸ್ಗೆಲ್ಲ ಹಾಕೊಂಡು ಹೋಗ್ತಾರಲ್ಲ ದೊಡ್ಡ ಬ್ಯಾಗ್ಸು, ಮಾಮ್ ಆಗಿರೋರು ಅಥವಾ ಆಫೀಸ್ಗೆ ಹೋಗೋರಿಗೆ ಪರ್ಫೆಕ್ಟ್ ಬ್ಯಾಗ್ಸ್ ಅಂತ ಹೇಳ್ಬೋದು. ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಗ್ ಬೇಕು ಅಂತಂದರೆ ಖಂಡಿತ ಝೂಕ್ ಬ್ಯಾಗ್ಸ್ ಅಮೇಝಿಂಗ್. ಯಾರು ನೋಡು. ಆ್ಯಂಡ್ ಬನ್ನಿ, ನಾನು ಈಗ ಕ್ಲಾಸ್ಗೆ ಹೋಗಬೇಕು. ಲೆಟ್ಸ್ ಸ್ಟಾರ್ಟ್. ಹೋಗಬೇಕು ಇವಾಗ 12:30 ಬಿಟ್ಟರೆ ನಾವು 2 o'clock ಅಲ್ಲಿ ಹೋಗ್ತೀವಿ. ಈಗ KRPುರಮಿಂದ ಹೋಗ್ತಿರೋದಕ್ಕೆ ಸ್ವಲ್ಪ ಓಕೆ-ಇಶ್ ಆಗಿದೆ, ಬೇಗ ಹೋಗಿ ತಲುಪ್ತೀವಿ. ಕೆಲವೊಂದು ಸತಿ ಇಲ್ಲಿ ಲೇಟ್ ಬಿಟ್ಟರೆ ಮೆಟ್ರೋ ಏನಾದ್ರು ನಿಧಾನಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ. ಲೆಟ್ಸ್ ಗೋ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಮಾರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಬಗ್ಗೆ ನಿಮಗೆಲ್ಲ ಹೇಳೋಣ ಅಂತೇಳಿ. ಇದು ಬಂದು ವಿಟಮಿನ್ ಸಿ ಮತ್ತು ಟರ್ಮರಿಕ್ಕಿಂದ ಮಾಡಿರ್ತಾರೆ. ವಿಂಟರ್ ಆಗಲಿ ಸಮ್ಮರ್ ಆಗಲಿ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ. ಇದು ಬಂದು SPF 50 PA++++ ಪ್ರೊಟೆಕ್ಷನ್ ಇರುತ್ತೆ. ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ಸರ್ಟಿಫೈಡ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ನಮ್ಮ ಡೈಲಿ ಬೇಸಿಸ್ ಮೇಲೆ ಆರಾಮಾಗಿ ಇದನ್ನು ಬಳಸ್ಬೋದು. ಯಾವುದೇ ರೀತಿಯಾದಂತಹ ಭಯ ಬೇಡ. ಆ್ಯಂಡ್ ಆಲ್ಸೋ ಇದು ಬಂದು ಎಲ್ಲ ತರಹ ಸ್ಕಿನ್ ಟೈಪ್ಗೆ ಇದು ಸ್ಯೂಟ್ ಆಗುತ್ತೆ. ಮಾಮಾರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನಲ್ಲಿ ಬಂದು ವಿಟಮಿನ್ ಸಿ ಬಂದು ನಮ್ಮ ಸ್ಕಿನ್ನನ್ನು ಬ್ರೈಟರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಟರ್ಮರಿಕ್ ಬಂದು ಆ್ಯಂಟಿ ಆಕ್ಸಿಡೆಂಟಲ್ಲಿ ರಿಚ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ಸನ್ ಬರ್ನ್ಸ್ ಆಗೋಕ್ಕೆ ಬಿಡೋದಿಲ್ಲ. ಜೊತೆಗೆ ನಮ್ಮ ಸ್ಕಿನ್ಗೆ ಒಂದು ಗ್ಲೋನ ಆ್ಯಡಪ್ ಮಾಡುತ್ತೆ. ಟೆಕ್ಸ್ಚರ್ ಬಂದು ಸೂಪರ್ ಲೈಟ್ ವೆಯ್ಟೆಡ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕಿನ್ ಜೊತೆ ಗ್ಲೈಡ್ ಆಗುತ್ತೆ. ಅದು ಅಲ್ಲದೆ ಮೇನ್ ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವುದೇ ರೀತಿಯಾದಂಥ ವೈಟ್ ಕಾಸ್ಟ್ ಬಿಡೋದಿಲ್ಲ. ಇದು ಬಂದು ವೈಟ್ ಕಾಸ್ಟ್ ಬಿಟ್ಟರೆ ಒಳ್ಳೆ ಬೂದಿ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ. ನಮ್ಮ ಸ್ಕಿನ್ನನ್ನು ತುಂಬಾ ಮಾಯ್ಶ್ಚರ್ಡ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮೇಡ್ ಸೇಫ್ ಆ್ಯಂಡ್ ಸರ್ಟಿಫೈಡ್ ಆಗಿರೋದ್ರಿಂದ ನಮ್ಮ ಡೈಲಿ ಬೇಸಿಸ್ ಮೇಲೆ ಖಂಡಿತವಾಗ್ಲೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಟೆನ್ಷನ್ಸ್ ಇರೋದಿಲ್ಲ.
ಆ್ಯಂಡ್ ನಂಗೆ ಇದರಲ್ಲಿ ತುಂಬ ಇಷ್ಟ ಆಗೋದು ಏನು ಅಂತಂದರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್, ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರಲೇಬೇಕು. ಆ್ಯಂಡ್ ಆಲ್ಸೋ ಇವರು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ, ಅದು ಕೂಡ ಪ್ಲಸ್ ಪಾಯಿಂಟ್. ಆ್ಯಂಡ್ ಈಗ ಸದ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿರೋದು ಬಂದು ಕಸ್ಟಮರ್ ಫೀಡ್ಬ್ಯಾಕ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಈಗ ರೀಸೆಂಟಾಗಿ ಅವರು ಆನಿಯನ್ ಶ್ಯಾಂಪೂನ ಆಲ್ರೆಡಿ ಇಂಪ್ರೂವೈಸ್ ಮಾಡಿಕೊಂಡು ಆ್ಯಂಡ್ ಬೆಟರ್ ವರ್ಷನ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ನೀವು ಕೂಡ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಚೆಕ್ಔಟ್ ಮಾಡ್ಬೋದು. ಅದು ಅಲ್ಲದೆ ನನ್ನ ಕೂಪನ್ ಕೋಡನ್ನು ಬಳಸಿದ್ರೆ ಮಾಮಾಅರ್ತ್ ಅವರ ಆ್ಯಪ್ ಮತ್ತು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ನನ್ನ ಕೂಪನ್ ಕೋಡನ್ನು ಬಳಸ್ಕೊಂಡು ನೀವು ಒಂದಷ್ಟು ಡಿಸ್ಕೌಂಟ್ಸನ್ನು ಪಡ್ಕೋಬೋದು. GANAVI 2025 ಬಳಸಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದಕ್ಕೂ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. 100% ರೆಕಮೆಂಡಬಲ್ ಪ್ರಾಡಕ್ಟ್. ಇನ್ನು ವಿಡಿಯೋನ ಕಂಟಿನ್ಯೂ ಮಾಡಿ. ಕ್ಲಾಸಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಕ್ಲಾಸ್ ಆಲ್ಮೋಸ್ಟ್ 2 o'clock ಸ್ಟಾರ್ಟ್ ಆಗುತ್ತೆ. ನಮಗೆ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎರಡೂ ಕ್ಲಾಶ್ ಆಗಿಬಿಡ್ತಿದೆ. ನಮ್ಮ ಮಮ್ಮಿ ಮನೇಲಿ ನಾಷ್ಟ ತಿನ್ನೋಷ್ಟರಲ್ಲಿ 11 ಗಂಟೆ ಆಗೇ ಹೋಗ್ಬಿಡುತ್ತೆ. ನಾವು 11 ಗಂಟೆ 11:15 ಬಿಟ್ಟರು ಕೂಡ ಲೇಟ್ ಆಗಿಬಿಡುತ್ತೆ ನಮಗೆ. ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 8 days ಆಯಿತು. ಎಲ್ಲ ಡಿಸೈನ್ಸು ಪ್ರಾಕ್ಟೀಸ್ ಆಯಿತು. ಇವಾಗ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಈಗ ನಮ್ಮ ಕೈ ಮೇಲೆ ನಾವೇ ಮಾಡ್ಕೋಬೇಕು. ನಾನು ಈ ರೀತಿ ಸ್ಕ್ವೇರನ್ನು ಸೆಲೆಕ್ಟ್ ಮಾಡಿದೆ. ಇದಕ್ಕೆ ಫ್ರೆಂಚ್ ಹಾರ್ಟ್ ಮಾಡೋಣ ಅಂಥೇಳಿ ಟ್ರಾನ್ಸಾಕ್ಷನ್ ನೋಡ್ಕೊಳ್ಳಿ ನೀವು. ಮುಂಚೆ ಕ್ಲಾಸಲ್ಲಿ 6 ಮೆಂಬರ್ಸ್ ಇದ್ವಿ. ಎಲ್ಲರೂ ಕೂಡ ಪೇರ್ ಮಾಡ್ಕೊತಿದ್ವಿ. ನಾನು, ದೀಪ್ತಿ ಮತ್ತು ಇನ್ನಿಬ್ಬರು ಪಾರ್ಟ್ನರ್ಸ್ ಆಗ್ತಿದ್ರು. ಈಗ ಒಬ್ಬರು ಕ್ಲಾಸಿಂದ ಡಿಸ್ಕಂಟಿನ್ಯೂ ಮಾಡಿದ್ರು. ಹಾಗಾಗಿ ಇವ್ರಿಗೆ ಪಾರ್ಟ್ನರ್ ಇಲ್ಲ ಪಾಪ. ರೈಟ್ ಹ್ಯಾಂಡ್ಗೆ ಮಾಡಿರಲಿಲ್ಲ. ಸರಿ ಆಯಿತು ನಾನು ಮಾಡೋಣ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಕಂಪ್ಯಾರಿಟಿವ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಹಾಗಾಗಿ ಸರಿ ಆಯಿತು ನಾನು ಕಂಪ್ಲೀಟ್ ಮಾಡಿಬಿಟ್ಟೆ ಹೋಗೋಣ. ಲೇಟ್ ಆಗಿಬಿಟ್ಟಿತ್ತು, ಆದರೂ ಕೂಡ ಕಂಪ್ಲೀಟ್ ಮಾಡಿ ಬಂದೆ. ಅದೊಂಥರ ಹ್ಯಾಪಿನೆಸ್. ಅದು ಬಂದು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿತ್ತು. ಒಂದು ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂಥೇಳಿ ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲೊಂದು ತಿಂಡಿ ಅಂಗಡಿ ಇದೆ. ಇಲ್ಲೊಂದು ಕಾಫಿ ಕುಡಿದು ಮನೆಗೆ ಹೊರಟ್ರಿ. ಮತ್ತು ಈಗ ಮನೆಗೆ ಬಂದಿದ್ದಾಯಿತು ಟ್ರಾನ್ಸಿಷನ್ ನೋಡೋಕ್ಕೆ. ನಾನು ಮರ್ತುಬಿಟ್ಟೆ ವಿಡಿಯೋ ಮಾಡೋಷ್ಟರಲ್ಲಿ. ನಾನು ಇವತ್ತು ಮಾಡಿರೋದು ಬಂದು ಫ್ರೆಂಚ್ ಆರ್ಟ್ ಅಂಥೇಳಿ ಇದನ್ನು ಕರಿತೀವಿ. ಇದನ್ನು ತುಂಬ ಬೇರೆ ಬೇರೆ ಥರ ಮಾಡ್ತೀವಿ. ಶೇಪ್ ನನಗೆ ಈ ವಿ ಇಷ್ಟ ಆಯಿತು, ಹಾಗಾಗಿ ಇದನ್ನು ಮಾಡಿಕೊಂಡೆ ನಾನು. ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಲೆಂತ್ ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಲೆಂತ್ ಬೇಡ ಅಂಥೇಳಿ ನಾನೇ ಇಟ್ಕೊಂಡಿಲ್ಲ. ಆಮೇಲೆ ಮಗುನೆಲ್ಲ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ಶಾರ್ಟಾಗಿ ಇಟ್ಕೊಂಡೆ. ನಿಮ್ಗೆ ಹೇಗೆ ಅನ್ನಿಸ್ತು ಫಸ್ಟ್ ಅಟೆಂಪ್ಟಲ್ಲಿ ಅಂತ ಅಂದ್ಬಿಟ್ಟು ನಿಮ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಕೈಗೆ ದೀಪ್ತಿ ಮಾಡಿದ್ಲು. ನನಗೆ ಇದು ಸಿಂಪಲ್ ಆಗಿರಲಿ ಅಂಥೇಳಿ 2 ಥರ ಟ್ರೈ ಮಾಡೋಣ ಅಂಥೇಳಿ ಸಿಂಪಲಾಗಿ ಮಾಡಿಸ್ಕೊಂಡೆ. ಇದು ಕೂಡ ಚೆನ್ನಾಗಿ ಬಂದಿದೆ. ನೋಡ್ಬೋದು ಎಷ್ಟು ಟಯರ್ಡ್ ಆಗಿದ್ದೀವಿ ಅಂಥೇಳಿ. ಇವಾಗ ಟೈಮ್ ಬಂದು 9 ಗಂಟೆ. ನಾವು ಬರೋಷ್ಟರಲ್ಲಿ 2 ಕೈಗೂ ಮುಗಿಸಿ ಬೇರೆಯವ್ರಿಗೆ ಆನ್ ಆ್ಯಂಡ್ ಆನ್ ಮಾಡಿಕೊಂಡು ಎಲ್ಲ ಮಾಡಿ ಬರೋಷ್ಟರಲ್ಲಿ 9 ಗಂಟೆ ಆಯಿತು. ಇವಾಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಸಿಂಪಲ್ ಅಯ್ಯೋ ನನ್ನ ಕಬಾರ್ಡ್ ಸಿಂಪಲ್ಲಿ ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಬೋದು. ನಾಳೆ ಮಾಡೆಲ್ಸ್ ಮೇಲೆ ಮಾಡಬೇಕು. ರಶ್ಮಿ ಮತ್ತು ಪಲ್ಲವಿ ಬರ್ತೀನಿ ಅಂತ ಬುಕ್ ಮಾಡ್ಕೊಂಡು 1 ತಿಂಗಳಾಯ್ತು. ನಾವು ಸೇರಿಸ್ಕೋಬೇಕು ಅಂತ ಅಂದ್ಕೊಂಡು ಅವಾಗೇ ಬುಕ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ರಶ್ಮಿಗೆ ನಾಳೆ ಏನೋ ಇದೆಯಂತೆ. ಏನೋ ಮಾಡ್ಬಿಟ್ಟು ಬಂದ್ಲು ಬಾತ್ರೂಮ್ ಒಳಗಡೆ, ಏನೋ ಇದೆಯಂತೆ. ಹಾಗಾಗಿ ಅವಳು ಬರಲ್ವಂತೆ. ಸರಿ ನೋಡೋಣ. ಏನು ಅಂದರೆ ಏನೋ ಲ್ಯಾಬ್ಸೋ ಏನೋ ಗೊತ್ತಿಲ್ಲ ನನಗೆ. ಸೆಮಿನಾರ್ ಏನೋ ಇಲ್ಲ, ಕಾಲೇಜಲ್ಲಿ ಏನೋ ಇದೆಯಂತೆ. ಹಾಗಾಗಿ ಬರಲ್ಲ ಅಂತ ಹೇಳಿದ್ಲು. ಇವಾಗ ಪಲ್ಲವಿನ ಕೇಳಬೇಕು, ಯಾರಾದರೂ ಅವ್ರ ಫ್ರೆಂಡ್ಸ್ ಬರ್ತಾರಾ ಏನೋ ನೋಡೋಣ. ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ದೀವಿ. ಆ್ಯಂಡ್ ಹೀಗೆ ಅನ್ನಿಸ್ತು ಅಂತ ಹೇಳಿ ಸೊ ಗೈಸ್, ನೀಲಾ ಕ್ಲಾಸ್ ಅಂತೂ ತುಂಬ ಚೆನ್ನಾಗೇ ಹೋಗ್ತಿದೆ. ಹೇಳಿದ್ನಲ್ಲ, ಪ್ಯೂರ್ಲಿ ನಮ್ಮ ಇಂಟ್ರೆಸ್ಟ್. ನಾನು ಇನ್ಮೇಲೆ ಹಿಂಗೆ ಮಾತಾಡ್ತೀನಿ, ಹಿಂಗೆ ಹೇಳ್ತೀನಿ, ದಾಟ್ ದಿಸ್ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡೋದು ಹುಡುಗರನ್ನ ತೋರಿಸ್ಕೊಂಡು.
ಅದು ನಿಜ. ಅದು ಏನಂತಂದರೆ ಸ್ವಲ್ಪ ನೋವಾಗ್ತಿದೆ ಅಂತ ನಂಗೆ ಅನ್ನಿಸ್ತು. ಇದೆಯಲ್ಲ ಫಸ್ಟ್ ಟೈಮ್ ಮಾಡ್ಕೊಂಡಿರೋದ್ರಿಂದ ನೋವಾಗುತ್ತಂತೆ, ಮತ್ತೆ ಮಾಡ್ತಾ ಮಾಡ್ತಾ ಏನೂ ಅನ್ಸಲ್ವಂತೆ. ಸ್ವಲ್ಪ ಫೇಕಾಗಿ ಅನಿಸುತ್ತೆ. ನಮ್ಗೆ ಹೀಗೆಲ್ಲ ಮುಟ್ಕೊಂಡ್ರೆ ರಿಯಲಾಗಿ ಮಾಡ್ತಾಯಿದ್ದೀವಿ ನಾವು, ನಮ್ಮ ಕೈಯಲ್ಲಿ ಮಾಡ್ತಾಯಿದ್ದೀವಿ ಅಂತ ಅನ್ಸಲ್ಲ. ಹಾಗಾಗಿ ತುಂಬಾ ಸ್ಟ್ರಾಂಗಾಗಿ ಏನೋ ಇದೆ, ನೋಡೋಣ ಎಷ್ಟು ದಿವಸ ಬರುತ್ತೆ ಅಂತ ಅಂದ್ಬಿಟ್ಟು. 10 to 15 days. ಆ್ಯಂಡ್ ಆಲ್ಸೋ ನಾವು ಹೆಂಗೆ ಮೇಂಟೈನ್ ಮಾಡ್ತೀರಿ, ನೀರಲ್ಲಿ ಎಷ್ಟಿರ್ತೀವಿ, ನೀರಲ್ಲಿ ಇರಲ್ಲ, ಇದೆಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಆದರೂ ಕೂಡ ಏನು ಆಸೆಗೆ ಹಾಕಿಸ್ಕೋಬೋದು. ವರ್ತ್ ಪ್ರೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಲೈಫಲ್ಲೇ ಫಸ್ಟ್ ಟೈಮ್ ಮಾಡಿಕೊಂಡ್ರು ಕೂಡ ಅದು ಒಂಥರ ತೃಪ್ತಿ ಅಂತ ಹೇಳ್ತಾರಲ್ಲ, ನಂಗೆ ಯಾವಾಗಲೂ ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ದುಡ್ಡು ಬೆಲೆ ಜಾಸ್ತಿ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಿದ್ದೆ. ಬಟ್ ಇವಾಗ ನಾನೇ ಮಾಡ್ಕೊಂಡೆ ಅಷ್ಟೇ. ಸುಮ್ಮನೆ ಇದ್ಬಿಡ್ತೀನಿ. ಓಕೆ ಗೈಸ್, ನಾನು ಮತ್ತೆ ಸಿಗ್ತೀನಿ, ಬಾಯ್. ಸೊ ಗೈಸ್, ಇವತ್ತು ಪಲ್ಲವಿನೂ ಬರ್ತಾ ಇದ್ದಾಳೆ. ಅನ್ಫಾರ್ಚುನೇಟ್ಲಿ ರಶ್ಮಿ ಬರೋಕ್ಕಾಗಲಿಲ್ಲ, ಏನೋ ಇದೆ ಅಂತ ಅಂದ್ಬಿಟ್ಟು. ಪಲ್ಲವಿ ಫ್ರೆಂಡ್ ಆಲ್ಸೋ ಕಮ್. ನಮ್ಮ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ತಂಗಿನ ಮಮ್ಮಿ ಕಡೆಯಿಂದ ಕಸಿನ್ ತಂಗಿ ನಡೆಯುತ್ತೆ. ಫ್ರೆಂಡ್ ಅಂದಲ್ಲ, ತಂಗಿ ಅಂದಿದ್ದು ನಾನು. ಪಲ್ಲವಿ ಫ್ರೆಂಡ್ ಅಂದೆ. ಎಲ್ಲನೂ ಮಿಕ್ಸ್ಡ್. ಓಕೆ, ಲೆಟ್ಸ್ ಗೋ. ಅವ್ರನ್ನ ಮೇಡಲ್ಲಿ ಹತ್ರ ಪಿಕ್ ಮಾಡ್ಕೊಂಡು ಹೊರಡಬೇಕು. ಎಲ್ಲರೂ ಪಾನಿಪುರಿ ತಿಂತಾ ಇದ್ದೀವಿ. ಟೈಮ್ ಬಂದು 7:30 ಆಯಿತು. ಸರಿಯಾಗಿ ಮನೆಗೆ ಹೋಗೋಷ್ಟರಲ್ಲಿ 9:30 ಆಗುತ್ತೆ ಅನ್ಕೊಂಡಿದ್ದೀನಿ. ನಮ್ಮ ಅಣ್ಣ ಬಂದು ನೋಡಿ ಮನೆಗೆ ಹೋಗಿ ಕ್ಲಿಯರಾಗಿ ಪಾಪಾಜಿ ತೊಗೊಂಡಿದ್ವಿ ಗೈಸ್. ನಮ್ಮ ದೀಪು ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದಾಳೆ ನಮಗೆ, ನೋಡೋಣ ಹೆಂಗಿದೆ ಅಂತೇಳಿ. ತುಪ್ಪ ಏನೋ ಬೆಣ್ಣೆ ಹಾಕ್ಬಿಟ್ಟವ್ರೆ. ಫಸ್ಟ್ ಟೈಮ್ ತಿಂತಾ ಇರೋದು ಅಲ್ಲ, ಸೆಕೆಂಡ್ ಟೈಮ್. ತಿಂದಿದೆ. ನಿಂಬೆ ಕೊಡಬೇಕೇನೋ. ಹೆಂಗೈತತೆ? ಚೆನ್ನಾಗೈತೆ. ಓ, ಅಮ್ಮ ಫಸ್ಟ್ ಟೈಮ್ ಮಾಡಿಸಿರೋದು ಹಿಂಗೆ. ಅವ್ರ ಅಮ್ಮನ ಮಕ್ಕದಲ್ಲಿ ಮಂದಾಸ. ಇವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳ? ಚೆನ್ನಾಯ್ತಾ? ನಮ್ಮನೆ ಸೈಡ್ ಬಾ. ಸೂಪರ್ ಚೆನ್ನಾಗೈತೆ. ನಿಂಗೂ ಮಾಡೋಣ ಬಿಡೋದಲ್ಲ, ಫ್ಯಾಮಿಲಿ ಟೈಪ್. ನಾನು ಹೆಂಗಿದ್ದೀನಿ ನೋಡ್ರಿ. ಇಲ್ಲಿ ನಾನು, ನಮ್ಮ ಸರ್ವೇಶು, ಇದು ನಮ್ಮ ಈ ಚಿಕ್ಕ ಮಗು. ಹೆಂಗಿದ್ಯಾ ನೋಡಿ ದೀಪು, ಸೊಳ್ಳೆ ಥರ ಇದ್ದೀನಿ. ಇವತ್ತು ಬಂದು ಋತಿಕ್, ಇದು ಬಂದು ಪಲ್ಲವಿ. ಇಲ್ಲಿ ನೋಡಿದ್ರೆ ಹಿಂಗೆ ಡುಮ್ಡುಮ್ಗೋಳೆ, ಇಲ್ಲಿ ನೋಡಿದ್ರೆ ಹಿಂಗೋಳೆ. ಇದು ನಮ್ಮ ರಶ್ಮಿ, ಇದು ಬಂದು ನಮ್ಮ ಶುಕಿ, ನೋಡಿ ಇಲ್ಲಿ ಹಿಂಗೋಳೆ. ಮೊನ್ನೆ ನಮ್ಮ ಮಗು ಕಟ್ಟಿಗೆ ನಾ ಬೈದಿದ್ದು ಈ ಅಮ್ಮನ ಕಟ್ಟಿಗೆ ಹೆಂಗೆ ನೋಡಿ. ಇಷ್ಟು ದೊಡ್ಡ ಕೇಕ್ ನೋಡು ಚಿನ್ನ, ನೋಡೋ ಎಷ್ಟು ಇಲ್ಲೇ ಅವನೇ ನೋಡು. ನಾನೇನೋ ಸೆಂಟ್ರ್ ಸೊ ಗೈಸ್, ಇವಾಗ ನಮ್ಮ ಮಾಮಕ್ಕೆ ಏನು ಮಾಡ್ತಾರೋ ಪ್ರ್ಯಾಂಕೇ ಆಯ್ತು ಇಲ್ಲ. ಅದಕ್ಕೆ ವಾಟ್ಸಪ್ ಸ್ಟೇಟಸ್ ಮಾಮಕ್ಕೆ ಮಾತ್ರ ಹೋಗೋ ಥರ ಹಾಕೋದು. ಮಾಡು. ಹೆಂಗೈತೆ ದೀಪು? ಸೂಪರ್. ಸೊ ಗೈಸ್, ಇವಾಗ ಏನಂತ ಸ್ಟೋರಿ ಹಾಕಿದ್ದೀರಾ ಅಂದರೆ, I am emergency pay 1 lakh emergency, call me fast. ಇನ್ನು ನೋಡೇ ಇಲ್ಲ. ನನ್ನ ಫೋನ್ ಕಳೆದೋಗೈತೆ ಅಂತಂದ್ರೂ ನೋಡ್ತಾ ಇಲ್ಲ ಅಂದರೆ ಏನು ಹೇಳೋದು? ಕಾಲ್ ಮಾಡ್ತಾವ್ರು ಅವರು ಅಂತಂದ್ರೂ ಅರ್ಥ ಆಗ್ತಾ ಇಲ್ಲ. ಬೇಸ್ಟ್. ಎಲ್ಲಿದ್ಯಾ? ಫೋನ್ ಕಳೆದೋಯ್ತಲೆ. ಜ್ಞಾನ ಇರಬೇಕು, ಹಿಂಗೆಲ್ಲ ಆಡಿದ್ರೆ ಎಲ್ಲಿ ಫೋನ್? ಚಿಕನ್ ಅಂಗಡಿ ಹತ್ರ ಹೋಗಿದ್ದೆ. ಚಿಕನ್ ಅಂಗಡಿ ಹತ್ರ ಕೇಳಿದ್ರಲ್ಲ, ಹಿಂಗ್ ಜೋಬಾಗ ಇಟ್ಕೊಂಡಿದ್ದೆ ಮಾಮೂಲಿ ಟಾಪ್ ಪ್ಯಾಂಟ್ ಆಗ, ಟಾಪ್ ಜೋಬಾಗ ಎಲ್ಲಿ ಬಿದ್ದೋಗಿರ್ಬೇಕು ನೋಡಿ. ಎಲ್ಲ ರೋಡಾಗ ಬಿದ್ದೋಗಿರ್ತೈತ್ ನೋಡಕ. ನೋಡಿದ್ರ? ನೋಡ್ಕೊಂಬಂದೆ ಅಮ್ಮ. ಆ ಕಡೆಗೂ ಹೋಗಿದ್ದೆ, ಚಿಕನ್ ಅಂಗಡಿ ಹತ್ರನೂ ಹೋಗಿದ್ದೆ. ನಿಂಕ ಭಯ ಇಲ್ಲ? ಕಾಸುಗಳು ಬತ್ತೈತೆ ಅಂತ ಭಯ ಇಲ್ಲ ನಿಂಕ? ಇಲ್ಲ, ರೋಡಾಗ ಬಿದ್ದೋಗಿರ್ತೈತ್ ನೋಡೋಣ ಬಾ. ಟೆನ್ಷನ್ ಮಾಡ್ಬೇಡ ಅಮ್ಮ, ನೀನ್ ನಂಗೆ ತಲೆ ತಿನ್ಬೇಡ. ನನ್ಕ ಚಿಕನ್ ಅಂಗಡಿ ಹತ್ರ ನೋಡ್ದ?
ಕರೆಕ್ಟಾಗಿ ಅಲ್ಲಿ ನಿಂತಿದ್ದೆ ಜೋಬಾಗಿಕೊಂಬಂದವಳು ಇವಕ್ಕೆ ಬುದ್ಧಿ ಐತೆ ಅನ್ಬೇಕಾ ಇಲ್ಲ ಅನ್ಬೇಕು. ಅದೇ ಹಿಂಗೆ ಫುಲ್ ರಶ್ ಅಂಗಡಿ ಐತಲ್ಲ ಆ ಅಂಗಡಿಯಾಗ ಕ್ಯಾಮ್ರಾ ಇವಳೊಬ್ಳು ಅದ್ರ ತಲೆ ತಿಂತಾಳು. ಫಿಶ್ ಬೇಕು, ಚಾಕ್ಲೇಟ್ ಬೇಕು, ಅದ್ ಬೇಕು ಇದ್ ಬೇಕು. ಇವಳಿಂದಾನೆ ಆಗಿರೋದು ಹೊಡೆದಾಕ್ಬಿಡ ಅನ್ಸ್ತೈತೆ ನಂಗಂತೂ. ನೀನು ಲೂಸ್ ತರ ಆಡ್ಬೇಡ, ಕರೆಕ್ಟಾಗಿ ನನ್ನ ಕೈಯಾಗ ಇಟ್ಕೊಂಡಿದ್ದೆ. ಇವಳಿಂದಾನೆ ಅದಾಗಿದ್ದು. ಹಲೋ ಪಾಪ ಚಿಕನ್ ಫೋನ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನೀನು ನಿಮ್ಮ ಅಮ್ಮನ ಹೋಗಿ ಹುಡ್ಕೊಬಿಡ್ರಿ. ಡಾಂಕಿ ನೀನೆ ಎತ್ಕೊಂಡ್ ಬಾ. ಹೋಗಿ ಹುಡ್ಕೋ. ಡಾಂಕಿ ಕೊಡ ಇಲ್ಲಿ ಫೋನ್. ಇವಳೊಬ್ಳು ಯಜಮಾನಿ ಏನೋ ಇಟ್ಕೊಂಡಿದ್ರೆ ಹೋಗ್ಬಿಡ್ತಾಳೆ. ಇವಾಗ ಏನು ಮಾಡೋದು ಪಾಪ? ಇವಾಗ ಏನ್ ಮಾಡೋದು? ಒಂದು ಕಟ್ ಮಾಡ್ತಾಳೆ. ಕಟ್ಟು ಮಾಡ್ತಾಳೆ. ಕಟ್ಟು ಲಾಕ್ ಅಲ್ಲ, ಯಾರೋ ಫೋನ್ ಮಾಡ್ತಾವ್ರೆ. ಯಾವ್ದಕ್ಕೂ ಫೋನ್ ಆತೈತೆ, ಎಲ್ಲಾರ್ದಕ್ಕೂ ಇರೋ ಪರ ಅವ್ರದಕ್ಕೆಲ್ಲ ಇರೇ. ಇವಳು ಒಳ್ಳೆ ನೋಡಿ ತರಲೆ ಮ್ಯೂಟ್ ಮಾಡಿಕೊಳ್ಳು. ಹೆಂಗಿದ್ದೀನಿ ಗೈಸ್ ನಾನು? ನಂಗೆ ನಗು ಬರ್ತೈತೆ. ನನ್ನ ಜೀವನದಲ್ಲಿ ಇಷ್ಟು ಪುಟ್ಟಾಣಿ ಕೂದಲನ್ನ ನಾನು ಜಡೆ ಹಾಕೋತೀನಿ ಅನ್ಕೊಂಡು ಇದು ಇವಾಗ ಹಿಂಗಂದೆ ಅದನ್ನ ಹಾಕೋಬಂದು ನಂಗೆ ಹಂಗೆ ಸ್ಪಾಂಟೇನಿಯಸ್ ಆಗಿ ನಂಗೆ ಏನು ನಡೀತಾ ಇರ್ತದೋ ಅದನ್ನ ಮಾತಾಡ್ತಾ ಇರ್ತೀನಿ ಅಷ್ಟೇ. ನಾನೇನು ಸ್ಕ್ರಿಪ್ಟೆಡ್ ಆಗಿ ಮಾತಾಡಿರಲ್ಲ ಅಷ್ಟೇ. ಓಕೆ, ಸ್ಕ್ರಿಪ್ಟೆಡ್. ಓಕೆ, ವಿಷಯ ಏನು ಅಂತಂದರೆ ಇವಳು ಏನೋ ವಿಡಿಯೋ ಕಾಲ್ ಪ್ರ್ಯಾಂಕ್ ಮಾಡಿಸ್ತಾ ಇದ್ರು. ನಕ್ಕೊಂಡು ಸುಮ್ಮನೆ ಇದ್ರಿ. ಸರಿ ಆಯಿತು, ಇವ್ರಿಗೂ ಒಂದು ಪ್ರ್ಯಾಂಕ್ ಮಾಡೋಣ ನೋಡೋಣ. ತುಂಬ ದಿವಸ ಆಯಿತು. ಒಂದು ಫೋನ್ ಕಳೆದೋಯ್ತು. ನಾನು ಜಾಸ್ತಿ ಫೋನ್ ಮರ್ತೋತೀನಿ. ಎಲ್ಲೇ ಹೋದ್ರೂ ಫೋನ್ ಮರು ಮನೇಲೇ ಎಷ್ಟೋ ಕಡೆ ಎಲ್ಲೆಲ್ಲೋ ಇಟ್ಬಿಟ್ಟು ಮರೆದೋಗ್ಬಿಟ್ಟಿರ್ತೀನಿ. ಅದಕ್ಕೆ ಸರಿ ಅದನ್ನು ನಂಬ್ತಾರೆ ಅಂದ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಕಾಲ್ ಮಾಡಿ ಫೋನ್ ಕಳೆದೋಯ್ತು ಅಂದರೆ, ಇವಾಗ ನೇಲ್ ಆರ್ಟ್ ಕ್ಲಾಸ್ಗೆ ಹೋಗ್ತಾ ಇದೆಯಲ್ಲ ದುಡ್ಕೊಂಡಿವಂತೆ ಬಿಡು. ಇಂಥ ಗಂಡನೂ ಇರ್ತಾರ ನಾನು. ಸರಿ ಆಯಿತು. ಇದು ಮನುಷ್ಯನ್ ನನ್ನ ಸ್ಟೇಟಸ್ ಏನೇನೋ ಪ್ರ್ಯಾಂಕ್ ಸ್ಟೇಟಸ್ ಏನೇನು ಹಾಕಿದ್ದೀನಿ ಅಂತಂದರೆ, ಏನೋ ಹಾಯ್ ಡಾರ್ಲಿಂಗ್ ಪೇ 1 lakh ಎಮರ್ಜೆನ್ಸಿ ಅಂತೆಲ್ಲ ಹಿಂಗೆಲ್ಲ ಹಾಕಿದ್ದೀನಿ. ಆ ಮನುಷ್ಯ ಸ್ಟೇಟಸ್ಸೇ ನೋಡೇ ಇಲ್ಲ. ಏನು ಹೇಳಲಿ ನಾನು? ಒಂದು ಚೂರು ಏನಕ್ಕೂ ತಲೆನೇ ಕೆಡ್ಸ್ಕೊಳಲ್ಲ ಗೈಸ್. ನಾನು ಏನು ಮಾಡಲಿ ಹೇಳ್ರಿ ನೋಡೋಣ. ಅದಕ್ಕೆ ಪ್ರ್ಯಾಂಕೇ ಫ್ಲಾಪ್ ಆಯಿತು ಅಂದ್ಕೊಂಡು ಇವಾಗ ಸುಮ್ಮನೆ ಇದ್ದೀವಿ. ಇನ್ನು ಇವತ್ತಿನ ಸಂಡೇ ಅಂತೂ ಸಿಕ್ಕಾಪಟ್ಟೆನೇ ಲೇಸಿಯಾಗಿ ಹೋಯ್ತು ಅಂತ ಹೇಳ್ಬೋದು. ಚೆನ್ನಾಗಿ ಬಿರಿಯಾನಿ ಮಾಡಿದ್ರು ಮಮ್ಮಿ. ತಿಂದ್ಬಿಟ್ಟು ಕಬಾಬ್ ತಿಂದ್ಬಿಟ್ಟು ಸಾಯಂಕಾಲಕ್ಕೆ KFC ಇಟ್ಟಿದ್ದೀರಿ. ಅದಕ್ಕೆ ಬಾಯಲ್ಲಿ ನೀರು ಬರ್ತಾ ಇರ್ತದೆ. ನಮ್ಮ ರಶ್ಮಿ ಇದರಲ್ಲಿ ವೀಡಿಯೋ ಮಾಡ್ತಾಯಿದ್ರಿ, ಅದು ಸ್ಟೋರೇಜ್ ಫುಲ್ ಆಯಿತು. ಎನಿವೇಸ್ ಇವತ್ತು ಸಂಡೇ ರಾತ್ರಿಗೆ ಒಂದು 7 ಗಂಟೆ ಸ್ಟಾರ್ಟ್ ಮಾಡೋಣ. KFC ಎಲ್ಲ ಮಾಡಿಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡು ಎಲ್ಲರೂ ತಿನ್ಕೊಂಡು ಪುಷ್ಪ 2 ನೋಡಿಕೊಂಡು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ಪ್ಲ್ಯಾನ್ಸು. ಈ ವಾರ ಎಲ್ಲ ನಾನಂತೂ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಮನೇಲಿ ಇದ್ಬಿಟ್ಟು ಸೋಂಬೇರಿ ಆಗಿಬಿಡ್ತೀನಿ. ನಂಗೆ ಆಚೆ ಹೋದರೆ ಆಗ್ತಾಯಿಲ್ಲ, ಒಂಥರ ಕಷ್ಟ. ಅಲ್ಲೆಲ್ಲ ಊಟ ಗೀಟ ಎಲ್ಲನೂ ಏನು ಫೆಸಿಲಿಟೀಸ್ ಇರಲ್ವಲ್ಲ, ಅದಕ್ಕೆ ಒಂಥರ ಕಷ್ಟ ಆಗ್ಬಿಡುತ್ತೆ. ಬಟ್ ಆದರೆ ಅಟ್ ದ ಸೇಮ್ ಟೈಮ್ ನೇಲ್ ಕ್ಲಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಅದು ನಮ್ಮ ಕ್ರಿಯೇಟಿವಿಟಿ ಟೋಟಲಿ ಎಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಸಿಕ್ ಗೊತ್ತಾಗಬೇಕಷ್ಟೇ, ಸ್ಟೆಪ್ಸ್ ಗೊತ್ತಾದರೆ ಸಾಕು. ಆ್ಯಂಡ್ ನೇಲ್ ಆರ್ಟ್ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಿರೋರಿಗೆ ಫ್ಯೂಚರಲ್ಲಿ ಅಪ್ಡೇಟ್ ಏನಂತಂದರೆ, ನನ್ನ ಪ್ರಕಾರ ಈಗ ನಾನು ಹೆಂಗಿದ್ರು ಕಲ್ತ್ಕೋತಾ ಇದ್ದೀನಿ. ನಾನು ದೀಪು ಕಲ್ತ್ಕೋತಾ ಇದ್ದೀರಲ್ಲ, ಇಬ್ಬಿಬ್ರು ಟೀಚರ್ಸ್ ಇರ್ತಾರೆ ನಿಮಗೆ. ಆ್ಯಂಡ್ ನಾನು ಕ್ಲಾಸನ್ನ ಓಪನ್ ಮಾಡಬೇಕು ಅಂತಿದ್ದೀನಿ. ಅದು ಇನ್ನು ಫ್ಯೂಚರಲ್ಲಿ ನಿಮಗೆ ಸರ್ಪ್ರೈಸಿಂಗ್ ಆಗಿ ಬರುತ್ತೆ. ಅದು ಓಕೆ, ಅದಿರಲಿ. ಆಗ ಜಾಸ್ತಿ ದಿನ ಏನು ಟೈಮ್ ಇಲ್ಲ, ಒಂದು 2 ತಿಂಗಳು ಅಂದ್ಕೊಳ್ಳಿ. 2 ತಿಂಗಳಲ್ಲಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಪುಟಾಣಿಯಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡಿದಾಗ ನಾನು ಖಂಡಿತ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇಬ್ಬಿಬ್ರು ಟೀಚರ್ಸ್ ನಿಮ್ಗೆ ಹೇಳ್ಕೊಡ್ತಾರೆ ಬೇರೆ ಕ್ಲಾಸಸ್ಗೆ ಹೋಗೋದಕ್ಕಿಂತ. ಆ್ಯಂಡ್ ನಾವೇ ಹೇಳ್ಕೊಡ್ತೀವಿ, ಓಕೆನಾ? ಈಗ ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ಮಾತ್ರ ಕೇಳಿಬಿಡಿ ಪ್ಲೀಸ್. ಓಕೆ,
ಆ್ಯಂಡ್ ಸಾಯಂಕಾಲ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕಲ್ತ್ಕೋತಾ ಇದ್ದೀವಲ್ಲ, ಬಟ್ ಆದರೆ ಇದೇನು ಅಂತಂದರೆ ಇದಕ್ಕೇನು ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು ಆ ಥರ ನಂಗೆ ಅನಿಸ್ಲಿಲ್ಲ. ಜಸ್ಟ್ ನಮಗೆ ಪೇಂಟಿಂಗ್ ಮೇಲೆ ಈ ರೀತಿ ಎಲ್ಲ ನಾನು ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ. ನಾನು ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನಾನು ಎಲ್ಲ ಡೀಟೇಲ್ಸು ನಿಮ್ಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಬಾಯ್. ಇವಳು ಮೆಹಂದಿನ ಕಲಿಸ್ಬಿಟ್ಟು ಹಾಕೊಳ್ತಾ ಇದ್ದಾಳೆ ಬೆಳಿಗ್ಗೆ. ಯೂಶಲಿ ನಾನು ಮೆಹಂದಿನ ನಾನು ರಾತ್ರಿನೇ ಕಲಿಸಿಟ್ಬಿಡ್ತೀನಿ, ಕಲರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೆಳಗ್ಗೆ ಆಕ್ಸಿಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಲಿಸಿಟ್ಬಿಟ್ಟು ನೋಡ್ಕೋತೀನಿ. ಬೆಳಗ್ಗೆ ನಂಗೆ ತೆಳು ಬೇಕಾ ಗಟ್ಟಿ ಬೇಕಾ ಹೆಂಗೆ ಬೇಕೋ ಹೆಂಗಿರುತ್ತೋ. ಈಗ ಮೀಡಿಯಮ್ ಆಗಿ ಈ ರೀತಿ ಸೆಗಣಿ ಥರ ಕಾಣಿಸುತ್ತೆ, ಬಟ್ ದಟ್ಸ್ ಓಕೆ. ಸಗಣಿ ಥರ ಇಲ್ಲ, ಇನ್ನೂ ಚೆನ್ನಾಗೈತೆ. ಹೌದು, ಓಕೆ, ಇದನ್ನ ಬೆಳಗ್ಗೆ ಅಪ್ಲೈ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ನಾನು ಇದನ್ನು ಕಲಿಸಿಟ್ಬಿಟ್ಟು ಮುಗಿಸ್ಬಿಟ್ಟು ಪುಷ್ಪ 2 ಪಿಕ್ಚರ್ ನೋಡೋದೇ ಇವತ್ತಿನ ಪ್ಲ್ಯಾನ್. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬೇಗ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.